ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ನಗರದ ಕಲಾಮಂದಿರದಲ್ಲಿ ಕರ್ನಾಟಕದ ಸಂಘದ ವತಿಯಿಂದ ಜಯರಾಮ್ ರಾಯಪುರರವರನ್ನು ಆತ್ಮೀಯವಾಗಿ ಅಭಿನಂದಿಸಲಾಯಿತು. IRS ಅಧಿಕಾರಿಯಾಗಿ ಆಯ್ಕೆಯಾಗಿರುವ ಜಯರಾಮ್ ರಾಯಪುರರವರು ಕರ್ನಾಟಕದಲ್ಲಿ ಹಾಗೂ ತಮಿಳುನಾಡಿನಲ್ಲಿ ಸೇವೆ ಸಲ್ಲಿಸಿ ಇತ್ತೀಚೆಗಷ್ಟೇ ಆಂಧ್ರ ಪ್ರದೇಶದ ತೆರಿಗೆ ಮುಖ್ಯ ಆಯುಕ್ತರಾಗಿ ಆಯ್ಕೆಯಾಗಿರುವುದರಿಂದ ಕರ್ನಾಟಕ ಸಂಘದ ವತಿಯಿಂದ ಅವರ ದಂಪತಿ ಸಮೇತ ಆತ್ಮೀಯವಾಗಿ ಅಭಿನಂದಿಸಲಾಯಿತು. ಈ ಕುರಿತು ಡೈಮಂಡ್ ಟಿವಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ. ಬನ್ನಿ ವೀಕ್ಷಕರೇ ನೋಡ್ಕೊಂಡು ಬರೋಣ. ಮಾಜಿ ಸಚಿವರಾದ ಶ್ರೀ ಡಿ.ಸಿ. ಕಾಮಣ್ಣ, ಹೊಸ ಅಧ್ಯಕ್ಷರಾದ ಡಾಕ್ಟರ್ ಡಿ. ಮುನಿರಾಜು, SPP ಅಧ್ಯಕ್ಷರಾದ ಡಾಕ್ಟರ್ ಡಿ. ಶಿವಲಿಂಗಯ್ಯ, ಕೆನರಾ ಬ್ಯಾಂಕ್ ನಿವೃತ್ತ ವ್ಯವಸ್ಥಾಪಕರಾದ ಡಾಕ್ಟರ್ S.P. ರಾಮಚಂದ್ರ, ಉದ್ಯೋಗಿಗಳಾದ ಶ್ರೀ ಬಿ.ಜೆ. ಪ್ರಸನ್ನಕುಮಾರ್, ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ, ಅಪೆಕ್ಸ್ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಶ್ರೀ ಮಂಜುನಾಥ ಗೌಡ ಮತ್ತಿತರ ಮಹನೀಯರು ಹಾಗೂ ಅಪಾರ ಜನಸ್ತೋಮದ ಸಮಕ್ಷಮ ಆಂಧ್ರ ಪ್ರದೇಶದ ಆದಾಯ ತೆರಿಗೆ ಇಲಾಖೆಯ ಪ್ರಧಾನ ಆಯುಕ್ತರಾಗಿ ನೇಮಕಗೊಂಡಿರುವ IRS ಅಧಿಕಾರಿಗಳಾದ ಶ್ರೀ ಜಯರಾಮ್ ರಾಯಪುರ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಶಿಲ್ಪಾ ಗೌಡ ಅವರನ್ನು ಮಂಡ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ದಿನಾಂಕ 1/11/2025 ಶನಿವಾರ ಅಪರಾಹ್ನ ನಾಡು ಒಗ್ಗೂಡಿದ ನೆನಪಾಗಿ ಆಚರಿಸಿದ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಅಭಿಮಾನ ತುಂಬಿ ಅಭಿನಂದಿಸಿ ಅರ್ಪಿಸಿದ ತಮ್ಮಣ್ಣ ಸರ್ ಈ ಕಡೆ ನೋಡಿ. ತಮ್ಮಣ್ಣ ಸರ್ ಈ ಕಡೆ ನೋಡಿ. ದಯಮಾಡಿ ಸ್ವಾಮಿ ದೇವರು ಆಶೀರ್ವದಿಸಿ ಮಾತು ಕೇಳಿಬಿಡ್ತೇನೆ. ಎಲ್ಲ ಕರ್ನಾಟಕ ಸಂಘ ಫಸ್ಟ್ ಸರ್ಕಲ್ ಎಲ್ಲರೂ ಒಟ್ಟುಗೂಡಿ ನಮ್ಮ ಸನ್ಮಾನ್ಯ ಜಯರಾಮ್ ರಾಯಪುರವರ ಮುಖ್ಯ ಆಯುಕ್ತರಾಗಿ ನೇಮಕವಾಗಿರುವಂತಹ ಈ ಸುಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ನಿಶ್ಚಯವನ್ನು ಮಾಡಿ ಬಹಳ ಉತ್ತಮವಾಗಿ ಅಚ್ಚುಕಟ್ಟಾಗಿ ಪ್ರಾಬಲಿ ಜಯರಾಮ್ ನಾಯಕರವರ ಒಂದು ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಾದ ಒಂದು ಕಾರ್ಯಕ್ರಮ ರೂಪಿಸಿರುವಂತ ಕಾರ್ಯಕ್ರಮವಾಗಿದೆ ಅಂತ ನನ್ನ ನಂಬಿಕೆ. ಈ ಒಂದು ಸಂದರ್ಭದಲ್ಲಿ ಪರಮ ಪೂಜ್ಯ ಜಗದ್ಗುರುಗಳಾಗಿರುವಂತಹ ಶ್ರೀ ಹಾಗೆ ಪರಮ ಪೂಜ್ಯ ಸ್ವಾಮಿಗಳು ಶ್ರೀ ಶ್ರೀ ನಿಶ್ಚಲಾನಂದನಾಥ ಸ್ವಾಮಿಗಳ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಮತ್ತು ಪೂಜ್ಯ ಸ್ವಾಮಿಗಳಾಗಿರುವಂತಹ ಪುರುಷೋತ್ತಮಾನಂದ ಸ್ವಾಮಿಗಳು ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಸನ್ಮಾನ್ಯ ಪುಟ್ಟರಾಜನವರೇ ಹಾಗೂ ವೇದಿಕೆಯಲ್ಲಿರುವಂತಹ ನಮ್ಮೆಲ್ಲ ದಿಗ್ಗಜರು ಪ್ರಾಬಲಿ ಇಷ್ಟು ಪ್ರಥಮವಾಗಿ ಪ್ರಾರಂಭ ಮಾಡುವಂತಹ ಪಕ್ಷಗಳನ್ನ ಉದ್ಘಾಟನೆ ಮಾಡುವಂತಹ ಸೌಭಾಗ್ಯ ನಮ್ಮದೇ ಆಗಿತ್ತು. ಹಾಗಾಗಿ ಅವರು ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರೆ ನಮ್ಮ ಪ್ರವರ್ತನೆಗಳು ಮಾನವ ಪಾಲಿಕೆ ನಮ್ಮ ಬೆಂಗಳೂರು ಹೋದ ತಕ್ಷಣ ನಮ್ಮ ಅಧಿಕಾರಿಗಳು ಬಹಳ ಮುಖ್ಯವಾಗಿದೆ. ಎಲ್ಲ ವಿಚಾರಗಳು ಕಾಣಿ ಒಂದು ಆಸಕ್ತಿ ಇಲ್ಲ. ಸುಮ್ಮನೆ ಒಬ್ಬರು ಅಧಿಕಾರಿಗಳು ಒಂದು ಸ್ಥಳಕ್ಕೆ ಸಂಬಂಧ ಇರಲ್ಲ. ಸಾಮಾನ್ಯವಾಗಿ ಏನೋ ಒಂದು ಆಡಳಿತ ಮಾಡಿ ಒಂಚೂರು ಹೋಣ ಹಂಗೆ ನಿಂತಾರಣ್ಣ ಈ ಕಡೆ ನೋಡೋಣ. ಕರ್ನಾಟಕ ಸಂಘ
ಮೇಡಮ್ ಓಕೆ